ನಮಸ್ಕಾರ ಕರ್ನಾಟಕ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಏನಪ್ಪ ಇವತ್ತು ಸಂಜೆ ಮೀಟಿಂಗ್ ಇಟ್ಕೊಂಡು ಇವತ್ತು ವಿಡಿಯೋ ಬಿಟ್ಬಿಟ್ಟವನೆ ಅಂದ್ಕೊಂಡಿರ್ತೀರ ತುಂಬ ಜನ. ಆ್ಯಕ್ಚುಲಿ ಈ ವಿಡಿಯೋ ಶೂಟ್ ಮಾಡಿರೋದು 6ನೇ ತಾರೀಕು ಫ್ರೈಡೇ. ಸೊ ನೀವು ಇದನ್ನು ಸ್ಯಾಟರ್ಡೆ ನೋಡ್ತಿರ್ತೀರಾ 7th. ಸೊ ಇವತ್ತು ಸಾಯಂಕಾಲನೇ ಮೀಟಪ್ ಇರೋದು 5 o'clock at KTM ಬೇಕ್ರಿ ಸರ್ಕಲ್. ಲುಕಿಂಗ್ ಫಾರ್ವರ್ಡ್ ಟು ಸಿ ಯು ಆಲ್. ಐ ಥಿಂಕ್ ತುಂಬ ಜನಕ್ಕೆ ಎಕ್ಸಾಮ್ಸ್ ನಡೀತಿದೆ, SSLC PUC. ಸೊ ಐ ಆಮ್ ನಾಟ್ ಶ್ಯೂರ್ ಪಾಪ ಎಷ್ಟು ಜನಕ್ಕೆ ಬರೋಕ್ಕಾಗತ್ತೆ ಇಲ್ಲ ಅಂತ. ಯಾಕೆಂದರೆ ನಮ್ಮ ಆಡಿಯನ್ಸಲ್ಲಿ ಮೆಜಾರಿಟಿ ಸ್ಟೂಡೆಂಟ್ಸೇ ಜಾಸ್ತಿ ಇರೋದು. ಪರವಾಗಿಲ್ಲ, ಎಜುಕೇಷನ್ ಫಸ್ಟು ಎಕ್ಸಾಮ್ ಕಡೆ ಫೋಕಸ್ ಮಾಡಿ. ನಿಮಗೆ ಟೈಮ್ ಇದ್ದರೆ ಆದರೆ ಬನ್ನಿ. ಇಟ್ಸ್ ಜಸ್ಟ್ ಎ ಮೂಮೆಂಟ್ ಆಫ್ ಜಾಯ್ ಅಷ್ಟೇ. ಸ್ವಲ್ಪ ಹೊತ್ತು ಇರತ್ತೆ, ಏನು ಜಾಸ್ತಿನೂ ಟೈಮ್ ತೊಗೊಳಲ್ಲ ಅಲ್ಲಿ. ಸೊ ಐ ಥಿಂಕ್ ನಿಮ್ಮ ಸ್ಕೆಡ್ಯೂಲಲ್ಲಿ ಸ್ಕ್ವೀಸ್ ಮಾಡ್ಬೋದು ಅನಿಸುತ್ತೆ. ಆ್ಯಂಡ್ 2 ದಿವಸದಿಂದ ಫುಲ್ ಕೋಲ್ಡ್ ಆಗಿಬಿಟ್ಟಿದೆ. ಸೊ ವಾಯ್ಸು ಜಾಸ್ತಿ ಬರ್ತಾಯಿಲ್ಲ, ಅಂದರೆ ಜೋರಿಲ್ಲ ವಾಯ್ಸ್ ಎಲ್ಲ ಆಲ್ಮೋಸ್ಟ್ ಹೊಟ್ಟೋಗ್ಬಿಟ್ಟಿದೆ. ಯಾಕಂದರೆ ಇದು 2 days ಬ್ಯಾಕು ಟೈರ್ ಗೀರೆಲ್ಲ ಎತ್ತಿ ಇಳಿಸಿ ಧೂಳಲ್ಲಿ ಸ್ವಲ್ಪ ಒದ್ಲಾಡ್ಬಿಟ್ಟೆ. ಅದು ನನಗೆ ಇವಾಗ ಎತ್ತಾಕಿದೆ, ಫುಲ್ಲು ಕೋಲ್ಡು, ಥ್ರೋಟ್ ಇನ್ಫೆಕ್ಷನ್ನು. ಸೊ ಹೋಪ್ಫುಲಿ ಮೀಟಪ್ ಅಷ್ಟಲ್ಲಿ ಹುಷಾರಾಗಿರ್ತೀನಿ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಸೊ ಈ ವಿಡಿಯೋಲಿ ತುಂಬ ಜನಕ್ಕೆ ಕಾತುರದ ಟಾಪಿಕ್ ನಮ್ಮ ಹೈಲೆಕ್ಸ್ ಮೇಲೆ ಬೈಕ್ ಲೋಡ್ ಮಾಡೋದು ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಈ ಬೈಕ್ ಲೋಡ್ ಮಾಡೋ ಪ್ಲ್ಯಾನ್ ಆ್ಯಕ್ಚುಲಿ ಆಲ್ಮೋಸ್ಟ್ ಒಂದು 3-4 ಮಂತ್ಸಿಂದ ನಡೀತಾ ಇದೆ. ನಾನು ಲಾಸ್ಟ್ ಇಯರ್ ನವೆಂಬರ್ ಡಿಸೆಂಬರಿಂದ ಪ್ಲ್ಯಾನ್ ಮಾಡ್ತಾಯಿದ್ದೆ ಬೈಕ್ ಲೋಡ್ ಮಾಡೋಕ್ಕೆ. ಫಸ್ಟ್ ಆಫ್ ಆಲ್ ನನ್ನ ಹತ್ರ ಬೈಕ್ ಇರಲಿಲ್ಲ. ಸೊ ಆ ಕಾರಣಕ್ಕಾಗಿ ಇಷ್ಟೊಂದು ಡಿಲೇ ಆಗಿರೋದು. ಇವಾಗ ಇನ್ನೇನು ಬೈಕ್ ಬರುತ್ತೆ, ಸೊ ಹೈಲೆಕ್ಸ್ನು ರೆಡಿ ಮಾಡಿಬಿಡೋಣ ಅಷ್ಟರಲ್ಲಿ ಅಂದ್ಬಿಟ್ಟು ಫೈನಲಿ ವಿ ಡಿಡ್ ಇಟ್. ಸೊ ಹೈಲೆಕ್ಸ್ ಮೇಲೆ ಬೈಕ್ ಲೋಡ್ ಮಾಡೋದು ಇಟ್ಸ್ ನಾಟ್ ಅನ್ ಈಸಿ ಜಾಬ್. ಸೊ ನೀವು ನೋಡಿದಷ್ಟು, ನೀವು ಕೇಳಿದಷ್ಟು ಈಸಿ ಅಲ್ಲ ಅದು ಮಾಡೋದು. ಯಾಕಂದರೆ ಒಂದು ಬೈಕ್ನ ಒಂದು ಕಾರ್ ಮೇಲೆ ಹಾಕ್ತೀವಿ ಅಂದರೆ ತುಂಬ ರಿಸ್ಕಿ ಪ್ರಾಸೆಸ್ ಅದು. ಬೈಕಿಗೆ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹೈಲೆಕ್ಸಿಗೆ ಬಿಡಿ, ಹೈಲೆಕ್ಸ್ಗೆ ಏನಾಗಲ್ಲ. ಹಿಂದೆ ಟಬ್ಬು ಅದೆಲ್ಲ ಫುಲ್ಲು ಹಾರ್ಡ್ ಆ್ಯಂಡ್ ಮೆಟೀರಿಯಲ್ಸ್ ಅವೆಲ್ಲ, ಅದೆಲ್ಲ ಏನಾದ್ರೂ ಅದು ಅದಕ್ಕೆ ಮಾಡಿರೋದು. ಇಟ್ಸ್ ಅ ವರ್ಕ್ ಹಾರ್ಸ್, ಅದಕ್ಕೇನಾಗಲ್ಲ, ಗಾಡಿಗೆ ಏನು ತೊಂದರೆ ಆಗೋಲ್ಲ. ಆದರೆ ಬೈಕಿಗೆ ಡ್ಯಾಮೇಜ್ ಆಗೋದು ಎಲ್ಲ ಟೈಮು. ಸೊ ನನ್ನ ಗೋಲ್ ಏನಂದರೆ ಯಾರ ಹೆಲ್ಪು ಇಲ್ಲದೆ ಒಬ್ಬನೇ ಲೋಡ್ ಮಾಡೋ ಥರ ಸೆಟಪ್ ಒಂದು ಮಾಡ್ಕೊಬೇಕು ಹೈಲೆಕ್ಸ್ಗೆ ಅಂತಲೇ ಇದ್ದಿದ್ದು. ಯಾಕಂದರೆ ಐ ಕಾಂಟ್ ಕೀಪ್ ಆಸ್ಕಿಂಗ್ ಪೀಪಲ್ ಅರೌಂಡ್. ಎಲ್ಲ ಟೈಮು ನಾನು 2-3 ಜನ 4 ಜನನ ಕರೆಸಿ ನಾನು ಬೈಕ್ ಲೋಡ್ ಮಾಡೋದು ಅನ್ಲೋಡ್ ಮಾಡೋದು ಇಟ್ಸ್ ನಾಟ್ ಪ್ರಾಕ್ಟಿಕಲ್. ನಾನು ಒಬ್ಬನೇ ಯಾರ ಸಹಾಯನೂ ಇಲ್ಲದೆ ಬೈಕ್ ಲೋಡ್ ಮಾಡಬೇಕು, ಆ ಥರದ್ದು ಒಂದು ಸೆಟಪ್ ಮಾಡೋಣ ಅಂದ್ಬಿಟ್ಟು ನಾನು ಲಾಸ್ಟ್ ಒಂದು 3-4 ಮಂತ್ಸಿಂದ ಫುಲ್ ರಿಸರ್ಚ್ ಮಾಡ್ತಿದ್ದೆ ಯಾವ ಆಪ್ಷನ್ ಬೆಸ್ಟು ನಮಗೆ ಅಂತ. ಸೊ ಫಸ್ಟ್ ನಾನು ಆ್ಯಕ್ಚುಲಿ ನೋಡಿದ್ದು ಎಲೆಕ್ಟ್ರಿಕ್ ರ್ಯಾಂಪ್ ಬರುತ್ತೆ. ಈ ನಾರ್ತಲ್ಲಿ ಎಲ್ಲ ಒಬ್ಬೊಬ್ಬರು ಹಾಕ್ಕೊಂಡಿರ್ತಾರೆ ನೋಡಿ, ಟ್ರ್ಯಾಕ್ ಹೋಗೋರೆಲ್ಲ. ಸೊ ಅದು ಆ್ಯಕ್ಚುಲಿ ಚೈನೀಸ್ ಇದದು ಏನಪ್ಪ ರ್ಯಾಂಪ್ ಬಂದು ಒರಿಜಿನಲ್ ಕಂಪ್ನಿ ಬಂದ್ಬಿಟ್ಟು ನಿಯೋಡೈನ್ ಅಂತ ಒಂದು ಕಂಪ್ನಿ ಇದೆ. ಐ ಥಿಂಕ್ UK ಅನಿಸುತ್ತೆ ಅದು. ನಿಯೋಡೈನ್ ಅಂತ ಕಂಪ್ನಿಯವರು ಈ ಎಲೆಕ್ಟ್ರಿಕ್ ರ್ಯಾಂಪ್ಸ್ ಮಾಡ್ತಾರೆ, ಸೆಲ್ಫ್ ಲೋಡಿಂಗ್ ರ್ಯಾಂಪ್ಸ್ ಅವೆಲ್ಲ. ಸೊ ಅದ್ರದ್ದು ರೆಪ್ಲಿಕಾ ಈ ಚೈನೀಸ್ ಅವ್ರು ಮಾಡೋದು. ಅದ್ರದ್ದು ಫಸ್ಟ್ ಕಾಪೀಸು ಈ ಚೈನೀಸ್ ಅವ್ರು ಮಾಡಿ ತುಂಬ ಚೀಪಾಗೆ ಸೇಲ್ ಮಾಡ್ತಾರೆ ಆ್ಯಕ್ಚುಲಿ. ಸೊ ಈ ಚೈನೀಸ್ ರೆಪ್ಲಿಕಾನೇ ನಮಗೆ 2,40,000 ಆಗುತ್ತೆ ಇಲ್ಲಿ ಇಂಡಿಯಾದಲ್ಲಿ ತರಿಸ್ಬೇಕಂದ್ರೆ. ನಾನು ಕೇಳಿದ್ದೆ ನಾರ್ತ್ ಅವ್ರನ್ನ ಒಬ್ಬರು ಫೇಮಸ್ ಮೋಟೋ ಪಾರ್ಟ್ಸ್ ಸ್ಟೋರ್ ಒಬ್ರು ಇದ್ದಾರೆ ನಾರ್ತಲ್ಲಿ, ಡೆಲ್ಲೀಲಿ. ಸೊ ಅವ್ರನ್ನ ಕೇಳಿದ್ದೆ, ನನಗೆ ಈ ರ್ಯಾಂಪ್ ಬೇಕು, ಎಷ್ಟಾಗತ್ತೆ ಅಂತ. 2,40,000 ಕೊಟೇಶನ್ ಕಳಿಸಿದ್ರು. ಸೊ ಅದಕ್ಕೆ ನಾನು ಫಿಟ್ ಮಾಡಿಸ್ಕೊಬೇಕಂದ್ರೆ ತಿರ್ಗಾ ಹೈಲೆಕ್ಸ್ನ ಡೆಲ್ಲಿಗೆ ಓಡಿಸ್ಕೊಂಡು ಹೋಗಬೇಕು. ಸರಿ ಆಯಿತು ನೋಡೋಣ ಅಂದ್ಬಿಟ್ಟು ನನ್ನ ಫ್ರೆಂಡ್ಸುಗಳು ಹೈಲೆಕ್ಸ್ ಇಟ್ಟಿರೋರು ತುಂಬ ಜನ ಇದ್ದಾರೆ, ಅವ್ರನ್ನೆಲ್ಲ ಕೇಳ್ತಿದ್ದೆ ಈ ಥರ ಬೈಕ್ ಲೋಡ್ ಮಾಡೋದಕ್ಕೆ ಯಾವ ಥರ ಸೆಟಪ್ ಇದ್ದರೆ ಬೆಸ್ಟು ಅಂತ. ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬರು ಟ್ರ್ಯಾಕ್ ಹೋಗ್ತಾರೆ ಯಾವಾಗಲೂ. ಸೊ ಅವ್ರು ಹೇಳಿದ್ರು ಎಲೆಕ್ಟ್ರಿಕ್ ರ್ಯಾಂಪ್ಗೆಲ್ಲ ಹೋಗಲೇಬೇಡ ನೀನು, ಎಲೆಕ್ಟ್ರಿಕ್ ರ್ಯಾಂಪೇ ಆಲ್ಮೋಸ್ಟ್ 120-150 kg ಬರೀ ಆ ರ್ಯಾಂಪೇ ಬರುತ್ತಂತೆ. ಆ ರ್ಯಾಂಪ್ ಆ ಬೆಡ್ ಮೇಲೆ ಪರ್ಮನೆಂಟಾಗಿ ಕೂರುತ್ತೆ, ಅದನ್ನು ತೆಗಿಯೋಕ್ಕಾಗಲ್ಲ. ಸೊ ಅವ್ರು ಡ್ರಿಲ್ ಮಾಡಿಬಿಟ್ಟು ಅದನ್ನ ಫಿಟ್ ಮಾಡಿಬಿಡ್ತಾರೆ ಬೆಡ್ಗೆ. ಸೊ ಅದರಲ್ಲಿ 2 ಟೈಪ್ ಬರುತ್ತೆ ಆ್ಯಕ್ಚುಲಿ, ಫೋಲ್ಡಬಲ್ಲು, ನಾನ್ ಫೋಲ್ಡಬಲ್ ಹಾಕ್ಸ್ಕೊಂಬಿಟ್ರೆ ಏನು ಪ್ರಾಬ್ಲಮ್ ಅಂದರೆ ಟೇಲ್ ಗೇಟ್ ಯಾವಾಗ ಓಪನ್ ಆಗೇ ಇರುತ್ತೆ. ಅದರಲ್ಲಿ ಫೋಲ್ಡಬಲ್ ರ್ಯಾಂಪ್ ಕೂಡ ಬರುತ್ತೆ. ಅದನ್ನು ಆ ಟೇಲ್ ಗೇಟ್ ಹತ್ರ ಅರ್ಧ ಕಟ್ ಮಾಡಿರ್ತಾರೆ ಆ್ಯಕ್ಚುಲಿ, ಅದನ್ನು ಹಿಂಗೆ ಫೋಲ್ಡ್ ಮಾಡ್ಬೋದು. ಸೊ ಅದನ್ನೇ 2,40,000 ಇದೆ ನಾನು ಕೊಟೇಶನ್ ತೊಗೊಂಡಾಗ. ಸೊ ಆವಾಗ ಡೋರ್ ಕ್ಲೋಸ್ ಮಾಡ್ಬೋದು ನಾವು ಬೈಕ್ ಹಾಕ್ದೇ ಇರೋ ಟೈಮಲ್ಲೆಲ್ಲ. ಬಟ್ ಯಾವಾಗಲೂ ರ್ಯಾಂಪ್ ಅಲ್ಲಿ ಇದ್ದೇ ಇರುತ್ತೆ ಗಾಡಿ ಮೇಲೆ. ಸೊ ಗಾಡಿ ಮೇಲೆ ಕಾನ್ಸ್ಟೆಂಟ್ 120-150 kilos ಲೋಡ್ ಇದ್ದೇ ಇರುತ್ತೆ ಬ್ಯಾಕ್ ಸೈಡು. ಆಮೇಲೆ ಇನ್ನೊಂದು ಪ್ರಾಬ್ಲಮ್ ಏನಂದರೆ ಎಲೆಕ್ಟ್ರಿಕ್ ರ್ಯಾಂಪ್ದು ಅದು ಹೈಟ್ ಬರುತ್ತೆ ಸ್ವಲ್ಪ, ಆ ರ್ಯಾಂಪ್ದು ಸೆಟಪ್ ಎಲ್ಲ ಇರುತ್ತಲ್ಲ. ಸೊ ನಾವು ಬೈಕ್ ಮೇಲೆ ನಿಲ್ಲಿಸಿದಾಗ ಬೈಕ್ ಇನ್ನೂ ಎಕ್ಸ್ಟ್ರಾ ಹೈಟಲ್ಲಿ ನಿಂತ್ಕೊಳ್ಳುತ್ತೆ. ಸೊ ಅದು ಈ ಟೋಲ್ಸ್ಗೆಲ್ಲ ಹೋದಾಗ ಒಂದೊಂದು ಟೋಲಲ್ಲಿ ಈ VIP ಗೇಟ್ಗಳು ಹಾಕಿರ್ತಾರಲ್ಲ VIP ಲೈನ್ಗೆಲ್ಲ, ಸೊ ಅಲ್ಲೆಲ್ಲ ಹೋದಾಗ ಟಚ್ ಆಗೋದಂತೆ ಆ್ಯಕ್ಚುಲಿ. ಸೊ ನನ್ನ ಫ್ರೆಂಡ್ ಇದನ್ನೆಲ್ಲ ಹೇಳ್ದ, ಅದೆಲ್ಲ ತುಂಬ ಡಿಸ್ಅಡ್ವಾಂಟೇಜು. ನೀನು ಸಸ್ಪೆನ್ಷನ್ ಎಲ್ಲ ಚೇಂಜ್ ಮಾಡಿಸಿ ಗಾಡಿನಾದ್ರು ಲಿಫ್ಟ್ ಮಾಡಿಸ್ತೀಯ ಅಂದರೆ ಟಚ್ ಆಗುತ್ತೆ ಅದು ತುಂಬ ಕಡೆ, ಅದಕ್ಕೆ ಹೋಗ್ಬೇಡ. ಇಟ್ಸ್ ಸುಮ್ಮನೆ ಎಕ್ಸ್ಪೆನ್ಸಿವ್ ಕೂಡ, ಪ್ಲಸ್ ಅದೇನು ಅಂಥ ಪ್ರಾಕ್ಟಿಕಲ್ ಅಲ್ಲ ಅಂತ ಹೇಳಿದ್ರು. ಬಟ್ ಆ್ಯಕ್ಚುಲಿ ಅದು ವೆರಿ ಕನ್ವೀನಿಯೆಂಟ್ ಎಲೆಕ್ಟ್ರಿಕ್ ರ್ಯಾಂಪು. ಸುಮ್ಮನೆ ಬೈಕಿದು ಫ್ರಂಟ್ ವೀಲು ಆ ವೀಲ್ ಚೋಕ್ ಮೇಲೆ ನಿಲ್ಲಿಸ್ಬಿಟ್ರೆ ಎಲ್ಲ ರಿಮೋಟಲ್ಲೇ ಆಪ್ರೇಟ್ ಮಾಡ್ಬೋದು. ರಿಮೋಟಲ್ಲಿ ಹೋಲ್ಡ್ ಮಾಡಿಕೊಂಡ್ರೆ ಅದೇ ಮೇಲಿಗೆ ಹಿಂಗೆ ಎತ್ಕೊಂಡು ಹೋಗ್ಬಿಡುತ್ತೆ ಬೈಕ್ನ.
ಆಮೇಲೆ ಹಿಂದಕ್ಕೆ ತಳ್ಳಬೇಕಷ್ಟೇ, ತಳ್ಳಿಬಿಟ್ಟು ಲಾಕ್ ಮಾಡಿಬಿಟ್ರೆ ಮುಗೀತು. ಸೈಡಲ್ಲಿ ಸ್ಟ್ರಾಪ್ಗಳು ಹಾಕಬೇಕು. ಅದು ಆ್ಯಕ್ಚುಲಿ ತುಂಬ ಈಸಿ ಪ್ರಾಸೆಸ್ ಅದು. ಎಲೆಕ್ಟ್ರಿಕ್ ರ್ಯಾಂಪು ನಮ್ಗೆ ತುಂಬ ಅಡ್ವಾಂಟೇಜ್ ಇದೆ, ಬಟ್ ಹಾಗೆ ಡಿಸಡ್ವಾಂಟೇಜ್ ಕೂಡ ಇದೆ ಅದರಲ್ಲಿ. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ನಾನು ಇವಾಗ ಏನು ಮಾಡಿಸಿದ್ದೀನಲ್ಲ ಈ ಸೆಟಪ್ಪು, ಇದು ಇನ್ನೂ ತುಂಬ ಈಸಿ. ಏನಂದರೆ ಮ್ಯಾನ್ಯಲ್ ಆಗಿ ಬೈಕ್ನ ನಾವೇ ಲೋಡ್ ಮಾಡಬೇಕು ಗಾಡಿ ಮೇಲೆ ಓಡಿಸ್ಕೊಂಡು. ಸ್ವಲ್ಪ ರಿಸ್ಕಿ ಬಟ್ ತುಂಬ ಎಫೆಕ್ಟಿವ್ ಪ್ರಾಸೆಸ್ಸು. 2,40,000 ನಾವು ಉಳಿಸ್ತೀವಿ. ಅದ್ರ ಮೇಲೆ ಗಾಡಿ ಮೇಲೆ ಯಾವಾಗಲೂ ಲೋಡ್ ಇರಲ್ಲ. ನಾನು ಇವಾಗ ಏನು ಮಾಡಿಸಿದ್ದೀನಿ ಈ ಸೆಟಪ್ಪು. ಸೊ ನಾನು ಈ ಸೆಟಪ್ ಮಾಡ್ಸೋಕ್ಕೆ ಹೆಲ್ಪ್ ತೊಗೊಂಡಿದ್ದು ನಮ್ಮ ಸ್ವಸ್ತಿಕ್ ಫ್ಯಾಬ್ಸ್. ಲಾಸ್ಟ್ ಟೈಮು ನಾನು ಲದಾಖ್ ಹೋಗೋಕ್ಕೆ ಮುಂಚೆ ರಿಕವರಿ ಎಲ್ಲ ಹಾಕ್ಸಿದ್ನಲ್ಲ, ಟೋಬಾರು, ಫ್ರಂಟ್ ಹುಕ್ಸು, ರಿಕವರಿ ಎಲ್ಲ. ಸೊ ಅಲ್ಲೇ ಅವಾಗೇ ಮಾತಾಡಿದ್ದೆ ನಾನು. ಅವ್ರ ಹತ್ರ ವೀಲ್ ಚೋಕ್ ರೆಡಿ ಇದೆ. ಹೈಲೆಕ್ಸು, ಇಸೂಸು ಯಾವುದಕ್ಕಾಗಲಿ ಆ ವೀಲ್ ಚೋಕ್ ಬರುತ್ತೆ ಅವ್ರದ್ದು. ಫ್ರಂಟ್ ವೀಲ್ ಲಾಕ್ ಆಗುತ್ತೆ, ಸ್ಟ್ರೈಟಾಗಿ ಹಿಂಗಿರುತ್ತೆ ಗಾಡಿ. ಅವಾಗ ಹ್ಯಾಂಡಲ್ಲು ಹಿಂಗೆ ಟರ್ನ್ ಆಗೋಲ್ಲ, ಸ್ಟ್ರೈಟಾಗಿ ಹಿಂಗೆ ಹಿಡ್ಕೊಳ್ಳುತ್ತೆ ಹ್ಯಾಂಡಲ್ನ. ಸೊ ಹಂಗಿದ್ದಾಗ ಗಾಡಿನ ಸೈಡಲ್ಲಿ ಸ್ಟ್ರಾಪ್ ಹಾಕ್ಬಿಟ್ಟು ಕಟ್ಬಿಡೋಕ್ಕೆ ಈಸಿ ಆಗುತ್ತೆ. ಸೊ ಈ ವೀಲ್ ಚೋಕ್ ಹಾಕ್ಸ್ಬೇಕನ್ಬಿಟ್ಟು ಸ್ವಸ್ತಿಕ್ ಫ್ಯಾಬ್ಸ್ಗೆ ತೊಗೊಂಡೋದೆ ನಾನು. ಸ್ವಸ್ತಿಕ್ ಫ್ಯಾಬ್ಸ್ಗೆ ಹೋಗೋಕ್ಕೆ ಮುಂಚೆ ಆ್ಯಕ್ಚುಲಿ ಮಧುಸ್ಗೆ ಹೋಗಿ ಫಸ್ಟು ಟೈರ್ಸ್ ಎಲ್ಲ ಚೇಂಜ್ ಮಾಡಿಸಿದೆ. ಸೊ ನಾನು ರೀಲಲ್ಲೆಲ್ಲ ನೋಡಿರ್ತೀರ ನೀವು, ಟೈರ್ಸ್ಗಳೆಲ್ಲ KLX ಜೊತೆ ಟೈರ್ಸ್ ಎಲ್ಲ ಹಾಕಿರೋದು. ಸೊ ಏನು ಗುರು ಎಲ್ಲ ಸ್ಟಾಕ್ ಟೈರ್ಸ್ ವಾಪಸ್ಸು ಯಾಕೆ ಅಂತ ತುಂಬ ಜನ ನನ್ನ ಫ್ರೆಂಡ್ ಸರ್ಕಲಲ್ಲಿ ಕೇಳ್ತಾಯಿದ್ರು. ಸೊ ಈ ಆಫ್ ರೋಡ್ ಟೈರ್ಸು ಮ್ಯಾಕ್ಸಿಸ್ ರೇಸರ್ 80 ಏನಿದೆ, ಇದು ತುಂಬ ಹೆವಿ ಟೈರ್ಸು. ಇದು ಪ್ರಾಪರ್ ಪ್ರಾಪರ್ ಆಫ್ ರೋಡ್ ಟೈರ್ಸ್. ಆ್ಯಕ್ಚುಲಿ ಅದು ಒಂದು ರೇಂಜಿಗೆ MT ಲೆವೆಲ್ ಟೈರ್ಸ್ ಅವೆಲ್ಲ. ತುಂಬ ಹಾರ್ಡ್ ಕಾಂಪೌಂಡು, ತುಂಬ ಹೆವಿ. ನಮ್ಮ ಸ್ಟಾಕ್ ಟೈರ್ ವೆಯ್ಟ್ ಏನಿದೆ ಅದಕ್ಕೆ ಡಬಲ್ ಬರುತ್ತೆ ಇದು ಒಂದೊಂದು ಟೈರ್. ಸೊ ಅದು ಹೆಂಗೆ ಆಗುತ್ತೆ, ನಾವು ಕಾಲಿಗೆ ಕಬ್ಬಿಣದ ಶೂಸ್ ಹಾಕೊಂಡು ಓಡಾಡ್ದಂಗೆ ಎಷ್ಟು ಎಫರ್ಟ್ ಬೇಕು ಹೇಳಿ. ಸೊ ಕಾರ್ಗೂ ಅಷ್ಟೇ ಆಕ್ಸಿಲರೇಷನ್ನು ಅಂದರೆ ಪಿಕಪ್ಪು, ಮೈಲೇಜು, ಬ್ರೇಕಿಂಗು ಎಲ್ಲ ಕಮ್ಮಿ ಆಗಿಬಿಡುತ್ತೆ ಇದರಲ್ಲಿ. ಹಾರ್ಡ್ ಕಾಂಪೌಂಡ್ ಟೈರ್ ಅಲ್ಲ, ಹೆವಿ ಬೇರೆ. ಸೊ ಈ ಥರ ಬೈಕ್ಸ್ ಎಲ್ಲ ಹಾಕೊಂಡು ಹೋದಾಗ ಹಿಂದೆ ಲೋಡ್ ಕೂಡ ಜಾಸ್ತಿ ಇರುತ್ತೆ. ನನಗೆ ಬ್ರೇಕಿಂಗ್ ಸಾಕಾಗಲ್ಲ ಆ ಟೈರ್ಸಲ್ಲಿ. ಆಮೇಲೆ ನಾನು ಎಲ್ಲೂ ಆಫ್ ರೋಡ್ ಹೋಗಲ್ಲ. ಈಗ ಸದ್ಯಕ್ಕೆ ಬೈಕ್ ಹಾಕೊಂಡು ಹೋಗ್ತೀನಿ ಅಂದರೆ ಐ ಜಸ್ಟ್ ಸ್ಟಿಕ್ ಟು ದ ರೋಡ್ಸ್, ಹೈವೇನೇ ಫುಲ್ಲು. ಮೋಸ್ಟ್ ಆಫ್ ದ ಟೈಮ್ಸ್ ಜಸ್ಟ್ ಕಮ್ಯೂಟು, ಕಾರ್ಗೋ ಟ್ರಾನ್ಸ್ಪೋರ್ಟ್ ಥರ ಆಗುತ್ತೆ ಇವಾಗ ಗಾಡಿ ಸದ್ಯಕ್ಕೆ. ಅದಕ್ಕೇ ಆ ಟೈರ್ಸ್ ಅವಶ್ಯಕತೆ ಇಲ್ಲ. ಸುಮ್ಮನೆ ನನಗೆ ಎಫಿಷಿಯನ್ಸಿ ಕೂಡ ಕಮ್ಮಿ ಆಗುತ್ತೆ, ಪಿಕಪ್ಪು ಡ್ರಾಪ್ ಆಗುತ್ತೆ, ಬ್ರೇಕಿಂಗ್ ಸಿಗೋಲ್ಲ ಮೈನು. ಅದಕ್ಕೋಸ್ಕರ ಸ್ಟಾಕ್ HT ಟೈರ್ಸ್ ಏನಿತ್ತು ನಮಗೆ ಗಾಡಿ ತೊಗೊಂಡಾಗ ಏನು ಬಂದಿತ್ತು ಟೈರ್ಸು, ಅದು ಮನೇಲೇ ಕೊಳಿತಾ ಬಿದ್ದಿದ್ದು. ಸೊ ಅದಕ್ಕೆ ಟೈರ್ಸ್ ಚೇಂಜ್ ಮಾಡಿಸ್ಬಿಟ್ಟೆ ಫಸ್ಟು. ಟೈರ್ಸ್ ಎಲ್ಲ ಚೇಂಜ್ ಮಾಡಿ, ಬ್ಯಾಲೆನ್ಸಿಂಗ್ ಮಾಡಿ, ಅಲೈನ್ಮೆಂಟು ಎಲ್ಲ ಮುಗಿಸ್ಕೊಂಡು ಮಧುಸಲ್ಲಿ ಆಮೇಲೆ ಸ್ವಸ್ತಿಕ್ ಹೋಗಿದ್ದು ನಾನು. ಸೊ ಸ್ವಸ್ತಿಕಲ್ಲಿ ಫಸ್ಟೇ ಇನ್ಫಾರ್ಮ್ ಮಾಡಿದ್ದೆ. ನಮ್ಮ ಪುನೀತ್ ಬ್ರೋ ಅಂತ ಇದ್ದಾರೆ, ಅವರೇ ಆ್ಯಕ್ಚುಲಿ ಮೈನು ಕೆಲಸ ಮಾಡೋದಲ್ಲಿ, ಅಂದರೆ ಮಾಡಿಸೋದು, ಪ್ಲ್ಯಾನಿಂಗು, ಟೆಕ್ನಿಕಲ್ ಏನೇನಿದೆ ಅದೆಲ್ಲ ಅವರೇ ನೋಡ್ಕೊಳ್ಳೋದು. ಪುನೀತ್ ಅಂದ್ಬಿಟ್ಟು ಅವ್ರ ಹೆಸರು. ತುಂಬ ಚೆನ್ನಾಗಿ ಸಜೆಸ್ಟ್ ಮಾಡ್ತಾರೆ ಅವರು. ಕೆಲಸ ಅಂತೂ ಪಕ್ಕ ಅವ್ರದ್ದು. ಸೊ ನಮ್ಮ ಗಾಡೀಲಿ ಏನು ಅಂದರೆ ಮೈನು ಫಸ್ಟು ಟಾನೋ ಕವರ್ ಇತ್ತಲ್ಲ ಮೇಲೆ, ಅದನ್ನು ತೆಗಿಬೇಕು. ಅದನ್ನು ತೆಗ್ದಿಲ್ಲ ಅಂದರೆ ಬೈಕ್ ಹಾಕೋಕ್ಕಾಗಲ್ಲ. ಸೊ ನಾನು ಅಂದ್ಕೊಂಡಿದ್ದೆ ಟಾನೋ ಕವರ್ ಬಿಚ್ಚೋಕ್ಕೆ ಟೈಮ್ ಆಗ್ಬೋದು, ಯಾಕಂದರೆ ಅದೆಲ್ಲ ನೀಟಾಗಿ ಅಲೈನ್ಮೆಂಟ್ ಎಲ್ಲ ನೋಡಿ ಫಿಟ್ ಮಾಡಿರ್ತಾರೆ ಅವರು ಕಂಪ್ನೀಲಿ. ಸೊ ಅದು ತೆಗಿಯೋಕ್ಕೆ ಟೈಮ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೆ. ಮ್ಯಾಕ್ಸಿಮಮ್ 5 ರಿಂದ 10 ನಿಮಿಷ ಅಷ್ಟೇ ಹಿಡ್ದಿದ್ದು ನಮಗೆ ಅದನ್ನ ತೆಗಿಯೋಕ್ಕೆ. ಅದು ಏನಾಗಿದೆ, 4 ಲೆಗ್ಸ್ ಬರುತ್ತಲ್ಲ ಅದರಲ್ಲಿ, ಅದು ಬಕೆಟ್ ಮೇಲೆ ಹಿಂಗೆ ಕೂತಿರುತ್ತೆ ಸೈಡಲ್ಲಿ ಹಿಂಗೆ ಕೂತಿರುತ್ತೆ. ಅದು ಜಸ್ಟ್ ಆ ನಟ್ಗಳು ಬಿಚ್ಬಿಟ್ಟು ಹಿಂಗೆ ಲಿಫ್ಟ್ ಮಾಡಿದ್ರೆ ಆಗೋದು. 4 ಜನ ಬೇಕು. ಲಿಫ್ಟ್ ಮಾಡಿಬಿಟ್ಟು ಎತ್ಕೊಂಡು ಸೈಡ್ಗೆ ಉಲ್ಟಾ ದವಾಕ್ಬಿಟ್ರಿ. ಆರಾಮಾಗಿ 10 ನಿಮಿಷದಲ್ಲಿ ಟಾನೋ ಲಿಡ್ ಕವರೆಲ್ಲ ತೆಗೆದುಬಿಟ್ರಿ. ಸೊ ಇವಾಗ ಟಾನೋ ಲಿಡ್ ಇಲ್ಲ. ಅದಿಲ್ಲದೆ ಇರೋ ಕಾರಣ ಹಿಂದೆ ಏನೇ ಲಗೇಜ್ ಇಟ್ಟರು ಧೂಳು, ಮಳೆ, ಚಳಿ, ಗಾಳಿ ಎಲ್ಲ ಅನುಭವಿಸ್ಬೇಕು ಆ ಲಗೇಜ್ ಇವಾಗ. ಎಸ್ಪೆಷಲಿ ಮಾನ್ಸೂನ್ ಸೀಸನಲ್ಲಂತೂ ಲಗೇಜ್ ಹಾಕೊಂಡು ಹೋಗ್ತೀವಿ ಅಂದರೆ ಅದಕ್ಕಂತ ಸಪ್ರೇಟ್ ರೈನ್ ಕವರೆಲ್ಲ ಮಾಡಿಸ್ಬೇಕು. ಅದೊಂದು ಸ್ವಲ್ಪ ನೋಡಿ ಟಾಸ್ಕ್ ಇದು. ಟಾನೋ ಕವರ್ ಇವಾಗ ಇಲ್ಲ. ಟಾನೋ ಕವರ್ ಇಲ್ಲದೆ ಇರೋ ಕಾರಣ ನಮಗೆ ಲಗೇಜ್ ಹಾಕೊಂಡು ಹೋಗೋಕ್ಕೆ ಹಿಂದೆ ಸೇಫ್ಟಿ ಇಲ್ಲ ಅಷ್ಟು. ಫುಲ್ ಎಕ್ಸ್ಪೋಸ್ ಇರುತ್ತೆ. ಆಮೇಲೆ ಕಟ್ಟಬೇಕು. ಎಲ್ಲ ನಾನು ಹಂಪ್ಗಿಂಪಲ್ಲಿ ಆರಿಸಿದ್ರೆ ಲಗೇಜ್ ಎಲ್ಲ ಹಿಂದೆ ಬಿದ್ದೋಗುತ್ತೆ ಆಮೇಲೆ. ಸೊ ಇದೇ ಕಾರಣಕ್ಕೆ ನಾನು ಟೈಮ್ ತೊಗೊಂಡು ಅರ್ಜೆಂಟ್ ಮಾಡೋದು ಬೇಡ ಅಂದ್ಬಿಟ್ಟು ಆರಾಮಾಗಿ ಮಾಡಿಸಿದ್ದು ಇವಾಗ. ಬಟ್ ಎನಿವೇಸ್ ನನಗೆ ಈ ತಿಂಗಳು ಒಂದು ಇವೆಂಟ್ ಇದೆ, ಅಲ್ಲಿಗೆ ನಾನು ಬೈಕ್ ಹಾಕೊಂಡು ಹೋಗಬೇಕು ಒಂದು ಕಡೆ. ಎಲ್ಲಿ ಏನು ಅಂತ ನೋಡ್ತೀರಾ ನೀವೇ. ಸೊ ಅದಕ್ಕೆ ನನಗೆ ಮಾಡಿಸ್ಲೇಬೇಕಾಯಿತು, ಬೇರೆ ಆಪ್ಷನ್ ಇದ್ದಿದ್ದಿಲ್ಲ. ಅದಕ್ಕೆ ಇವಾಗ ಮಾಡಿಸಿದ್ದು ನಾನು. ಸೊ ಟಾನೋ ಕವರ್ ತೆಗ್ದಿದ್ದೇನೆ. ಆಮೇಲೆ ವೀಲ್ ಚೋಕಿಗೆ ಏನು ಬೇಕಾಗಿತ್ತು ಆ ಬೆಡ್ ಮೇಲೆ ಇನ್ಸ್ಟಾಲ್ ಮಾಡ್ತಾರಲ್ಲ, ವೀಲ್ ಬ್ರಾಕೆಟ್ ಇನ್ಸ್ಟಾಲ್ ಮಾಡ್ತಾರೆ. ಸೊ ಅದನ್ನೆಲ್ಲ ಇನ್ಸ್ಟಾಲ್ ಮಾಡಿ, ಸೊ ಇವಾಗ ವೀಲ್ ಬ್ರಾಕೆಟ್ ಏನಿದೆ ವೀಲ್ ಚೋಕಿಗೆ, ಅದೂ ಯಾವಾಗೂ ಕಾರಲ್ಲೇ ಇರುತ್ತೆ, ಅಂದರೆ ಆ ಬೆಡ್ಡಲ್ಲೇ ಅಟ್ಯಾಚ್ ಆಗಿ ಇರುತ್ತೆ. ನನಗೆ ಯಾವಾಗ ಬೇಕೋ ಅವಾಗ ತೆಗೆದುಬಿಡೋಕ್ಕಾಗಲ್ಲ ಅಷ್ಟು ಈಸಿಯಾಗಿ. ಅದು ನೆಟ್ಟಿಗಿಟ್ಟೆಲ್ಲ ಹಾಕ್ಬಿಟ್ಟು ಕೆಳಗಡೆಯಿಂದ ಡ್ರಿಲ್ ಮಾಡಿ ಅದನ್ನ ಫುಲ್ಲು ಸೆಕ್ಯೂರ್ ಮಾಡಿರ್ತಾರೆ. ಅದು ಯಾವಾಗಲೂ ಫ್ಲ್ಯಾಟ್ ಬಾಟಮ್ ಪ್ಲೇಟ್ ಏನಿದೆ ಅದು ಹಂಗೆ ಇರುತ್ತೆ, ಬರೀ ಪ್ಲೇಟ್ ಮಾತ್ರ. ಮೇಲೆ ಇರೋ 2 ಐಟಮು ತೆಗಿಬೋದು. ಸೊ ಫ್ಲ್ಯಾಟಾಗೇ ಇರುತ್ತೆ, ಏನು ತೊಂದರೆ ಇಲ್ಲ. ಲಗೇಜೆಲ್ಲ ಇಡೋಕ್ಕೆ ಏನು ಅಡ್ಡ ಬರೋಲ್ಲ ಏನದು. ಬಟ್ ಇಟ್ ವಿಲ್ ಬಿ ದೇರ್ ಪರ್ಮನೆಂಟ್ಲಿ ಇವಾಗ. ಸೊ ಅದನ್ನು ಇನ್ಸ್ಟಾಲ್ ಮಾಡಿದ್ಮೇಲೆ ಈಗ ಬೈಕ್ ಲೋಡ್ ಮಾಡೋದಕ್ಕೆ ರ್ಯಾಂಪ್ ಬೇಕಲ್ಲ, ಸುಮ್ಮನೆ ಎತ್ತಿಕ್ಬಿಡೋಕ್ಕೆ. ಇವಾಗ ಲೈಟ್ ವೆಯ್ಟ್ ಬೈಕ್ಸ್ ಆದರೆ ಓಕೆ, ಗೀಕಲ್ ಥರ ಇದ್ದರೆ ಎತ್ತಿಕ್ಬಿಡ್ಬೋದು, ಒಬ್ಬರೋ ಇಲ್ಲಾಂದರೆ ಇಬ್ಬರೋ ಎತ್ತಿಕ್ಬಿಡ್ಬೋದು. ಬಟ್ ಹೆವಿ ಬೈಕ್ಸ್ ಆದರೆ ಎತ್ತಿಡೋಕ್ಕಾಗಲ್ಲ ಹಂಗೆಲ್ಲ. 2-3 ಜನ ಎತ್ತಿಡ್ತೀವಿ ಅಂದ್ರೂ ಭಾರಿ ರಿಸ್ಕ್ ಅದು. ಅದಕ್ಕೆ ರ್ಯಾಂಪ್ ಬರುತ್ತೆ, ಒಂದು ಲೋಡಿಂಗ್ ರ್ಯಾಂಪ್.
ಸೊ ಈ ರ್ಯಾಂಪು ನಾನು ಆ್ಯಕ್ಚುಲಿ ನವೆಂಬರೋ ಡಿಸೆಂಬರಲ್ಲೋ ತರಿಸ್ಬಿಟ್ಟಿದ್ದೆ ಆಲ್ರೆಡಿ. ನಾನು ಆಲ್ಮೋಸ್ಟ್ 3 ತಿಂಗಳಿಂದ ಮನೇಲೇ ಬಿದ್ದಿದ್ದೆ ರ್ಯಾಂಪು. ಫೈನಲಿ ಇವತ್ತು ಯೂಸಿಗೆ ಬಂತು. ಸೊ ಇವತ್ತೇ ಅದನ್ನ ಅನ್ಬಾಕ್ಸ್ ಮಾಡ್ತಾ ಇರೋದು. ಫುಲ್ ಟೋಟಲ್ ಅಲ್ಯೂಮಿನಿಯಂ ರ್ಯಾಂಪ್ ಅದು, ಏಸ್ ಬೈಕ್ಸ್ ಅಂದ್ಬಿಟ್ಟು ಬ್ರ್ಯಾಂಡು. ಮೋಟೋ ಅಶರ್ ಅನ್ನೋ ವೆಬ್ಸೈಟಿಂದ ನಾನು ತರಿಸ್ಕೊಂಡಿದ್ದೆ. ಐ ಥಿಂಕ್ 28,000 ಚಿಲ್ಲರೆ ಅರೌಂಡ್ ಆ ರೇಂಜಲ್ಲಿ ನನಗೆ ಕಾಸ್ಟ್ ಬಿದ್ದಿದೆ. ಅದು ಬರೀ ರ್ಯಾಂಪ್ಗೆ ಅಷ್ಟಿದೆ. ಫುಲ್ ಅಲ್ಯೂಮಿನಿಯಂ ರ್ಯಾಂಪ್. ಅದೇನೇ ಎಷ್ಟು ವೆಯ್ಟ್ ಇದೆ ಗೊತ್ತಾ. ಇನ್ನು ಅದೇನಾದರೂ ಕಬ್ಬಿಣದಲ್ಲಿ ಮಾಡಿಬಿಟ್ಟಿದ್ದಿದ್ರೆ ಇನ್ನೂ ಸಿಕ್ಕಾಪಟ್ಟೆ ಭಾರ ಇರೋದು. ಸೊ ಫುಲ್ ಅಲ್ಯೂಮಿನಿಯಂ ರ್ಯಾಂಪ್ ಅದು. 500 kg ಲೋಡ್ ಮಾಡ್ಬೋದು ಅದ್ರ ಮೇಲೆ. ಅಂದರೆ ನೀವು ಹೆಚ್ಚು ಕಮ್ಮಿ ನೀವು GSA ಎಂಥ ಹೆವಿ ಬೈಕನ್ನು ಹಾಕಿ ತಡ್ಕೊಳ್ಳುತ್ತೆ. ಈ ಹಾಲಿಲೆಲ್ಲ ಬರುತ್ತಲ್ಲ ದೊಡ್ಡ ದೊಡ್ಡ ಫ್ಯಾಟ್ ಬಾಯ್, ಕಾಂಟಿನೆಂಟಲ್ಲು, ಆಮೇಲೆ ನಮ್ಮ BMW ಟ್ರಾನ್ಸ್ ಕಾಂಟಿನೆಂಟಲ್ ಅಂತ ನಾನು ಫೀಚರ್ ಮಾಡಿದ್ದೆ ನೋಡಿ ಒಂದ್ಸರಿ. R18 ಅನಿಸುತ್ತೆ, R18 ಟ್ರಾನ್ಸ್ ಕಾಂಟಿನೆಂಟಲ್ ಅಂತ ದೊಡ್ಡದು ಒಳ್ಳೆ ಆಟೋ ಥರ ಇರುತ್ತಲ್ಲ ಬೈಕ್, ಗೋಲ್ಡ್ ವಿಂಗ್ ಥರ. ಸೊ ಆ ಬೈಕೇನೆ ಆಲ್ಮೋಸ್ಟ್ ಅರ್ಧ ಟನ್ ಬರುತ್ತೆ, 500 kilos ನಿಯರ್ ಬರುತ್ತೆ. ಆ ಬೈಕ್ನೂ ಲೋಡ್ ಮಾಡ್ಬೋದು ಇದರಲ್ಲಿ, ಅಷ್ಟು ಹೆವಿ ಕೆಪಾಸಿಟಿ ಇರೋಂಥ ರ್ಯಾಂಪ್ ಇದು. ಸೊ ಈ ರ್ಯಾಂಪ್ ನಾವು ಇಟ್ಟಾಗ ಅದನ್ನ ಸೆಕ್ಯೂರ್ ಮಾಡೋಕ್ಕೆ ಅಂತಲೇ ಅದಕ್ಕೆ ಅದ್ರ ಜೊತೆ ಒಂದು ಟೈ ಸ್ಟ್ರಾಪ್ ಕೊಟ್ಟಿರ್ತಾರೆ. ಹೈಲಕ್ಸ್ದು ಟೋಯಿಂಗ್ ಬಾರೋ ಅಥವಾ ಏನಾದರೂ ಒಂದು ಹುಕ್ ಇರಬೇಕು ಅದಕ್ಕೆ. ಅದನ್ನು ಈ ರ್ಯಾಂಪ್ಗೆ ಹಾಕ್ಬಿಟ್ಟು ಲಾಕ್ ಮಾಡ್ತೀವಿ ಒಂದು ಸ್ಟ್ರ್ಯಾಪು. ಅದಿಲ್ಲ ಅಂದರೆ ಏನಾಗ್ಬಿಡೋದು ಗೊತ್ತಾ, ಬರೀ ರ್ಯಾಂಪ್ ಇಟ್ಬಿಟ್ಟು ನಾವು ಬೈಕ್ ಹಚ್ಚಕ್ಕೆ ಹೋದರೆ ಅಕಸ್ಮಾತ್ ರ್ಯಾಂಪ್ ಹಿಂದೆ ಜರುಗ್ಬಿಡ್ತು ಅಂತ ಇಟ್ಕೊಳ್ಳಿ, ಬಿದ್ದೋಗ್ಬಿಡುತ್ತೆ ಕೆಳಗಡೆಗೆ. ಸೊ ದ್ಯಾಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಅದು ತುಂಬ ರಿಸ್ಕಿ ಅದು. ಸೊ ಅದನ್ನು ಸ್ಟ್ರಾಪ್ ಹಾಕೋಗು ಅಷ್ಟೇ ಕರೆಕ್ಟಾಗಿ ಆ ಟೆನ್ಷನ್ ನಾವು ಮೇಂಟೈನ್ ಮಾಡಿರಬೇಕು. ಸ್ವಲ್ಪ ಏನಾರ ಲೂಸ್ ಇತ್ತು ಅಂದ್ರೂ ನಾವು ಗಾಡಿ ಆನ್ ಮಾಡಿಕೊಂಡು ಮೇಲೆಗೆ ಎತ್ಕೊಂಡು ಹೋಗಾಗ ಅಕಸ್ಮಾತ್ ರ್ಯಾಂಪ್ ಹಿಂದೆ ಬಂತು ಅಂದರೆ ಗಾಡಿ ಸಮೇತ ರ್ಯಾಂಪ್ ಎಲ್ಲ ಬಿದ್ದೋಗುತ್ತೆ ಕೆಳಗಡೆ. ಸೊ ಇದಕ್ಕೆ ನಾನು ಹೇಳಿದ್ದು, ಅದು ನೀವು ಅಂದ್ಕೊಂಡಷ್ಟು ಈಸಿ ಅಲ್ಲ. ಗಾಡಿ ಎಲ್ಲ ಲೋಡ್ ಮಾಡೋದು ಸಖತ್ ಕಷ್ಟ. ಅದು ಅಂದರೆ ರಿಸ್ಕಿ ಪ್ರಾಸೆಸ್ ಅದು. ಸೊ ಹೈಲಕ್ಸಲ್ಲಿ 2 ಬೈಕ್ ಹಾಕ್ಬೋದು. 2 ಬೈಕ್ ದೊಡ್ಡ ಸೂಪರ್ ಬೈಕ್ ಹಾಕ್ತೀರಾ ಅಂದರೆ ಉಲ್ಟಾ ನಿಲ್ಲಿಸ್ಬೇಕಂತೆ. ಯಾಕಂದರೆ ಇಂಜಿನ್ ಸೈಜ್ ಟ್ಯಾಂಕ್ ಕಡೆ ಎಲ್ಲ ದಪ್ಪ ಬರುತ್ತೆ ಬಿಗ್ ಬೈಕ್ಸ್ಗೆ. ಇವಾಗ 2 GSA ಹಾಕ್ತೀನಿ ಅಂದರೆ ಬೇಸಿಕಲಿ ಸ್ಟ್ರೈಟಾಗಿ ಎರಡನ್ನೂ ಸ್ಟ್ರೈಟಾಗಿ ನಿಲ್ಸೋಕ್ಕಾಗಲ್ಲ. ಒಂದು ಹಿಂಗೆ ಉಲ್ಟಾ ನಿಲ್ಲಿಸ್ಬೇಕು. ಬಟ್ 2 ಬೈಕ್ ಹಾಕೋದು ತೀರಾ ಕಾಂಪ್ಲಿಕೇಟೆಡ್ ಗುರು. 1 ಬೈಕ್ ಹಾಕೋದಕ್ಕೆ ಎಷ್ಟು ಇದಿದೆ ರಿಸ್ಕಿ, 2 ಬೈಕ್ ಹಾಕೋಕ್ಕೆ ಇನ್ನೂ ಜಾಸ್ತಿ ರಿಸ್ಕಿ. ಯಾಕಂದರೆ ತುಂಬ ಜನ ಬೇಕು 2 ಬೈಕ್ ನಿಲ್ಲಿಸ್ಬೇಕಂದ್ರೆ. ಅಟ್ಲೀಸ್ಟ್ ಅಂದರೂ ಒಂದು ಮಿನಿಮಮ್ 3 ಜನ ಅಂತೂ ಇರಲೇಬೇಕು. ಲೋಡ್ ಮಾಡಿದ್ಮೇಲೆ ನಮಗೆ ಅಲ್ಲಿ ನಿಂತ್ಕೊಳ್ಳೋಕೆ ಜಾಗ ಇರಲ್ಲ. ಯಾಕಂದರೆ 2 ಬೈಕು ಒಂದೊಂದು ಸೈಡ್ಗೆ ಇರ್ತವೆ, ಸೆಂಟ್ರಲ್ಲಿ ಇರಲ್ಲ. ಸೊ ಓಡಾಡೋಕ್ಕೆ ಜಾಗ ಇರಲ್ಲ ಬಕೆಟಲ್ಲಿ. ಸೊ ಅದೊಂದು ಪ್ಲಸ್ 2 ವೀಲ್ ಚೋಕ್ ಇನ್ಸ್ಟಾಲ್ ಮಾಡಿರಬೇಕು. ಆಮೇಲೆ ಸ್ಟ್ರಾಪ್ಗಳು ಕಟ್ಟೋದಕ್ಕೂ ಎಲ್ಲದಕ್ಕೂ ಸ್ವಲ್ಪ ರಿಸ್ಕಿ ಸ್ಟಫ್ ಅದು 2 ಬೈಕ್ ಹಾಕೋದು. ಗಾಡಿಯನ್ನೇ ಎಳೆದು ಬಿಡುತ್ತೆ 2 ಬೈಕ್ ಹಾಕೊಂಡು ಹೋದ್ರು ನಮ್ಮ ಹೈಲಕ್ಸ್ಗೆ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಅದೇ ತುಂಬ ಕಾಂಪ್ಲಿಕೇಶನ್ನು. ಏನಕ್ಕೆ 2 ಬೈಕ್ ಹಾಕೋ ಥರ ಅಂದ್ಬಿಟ್ಟು ನಾನು ಅದಕ್ಕೆ ಒಂದೇ ಬೈಕ್ ಹಾಕೋ ಥರನೇ ಮಾಡಿಸಿರೋದು. ಬ್ಯಾಲೆನ್ಸ್ ಆಗಿರುತ್ತೆ. ಸೊ ಸೆಂಟ್ರಲ್ಲಿ ಇರುತ್ತಲ್ಲ ಗಾಡಿ, ಬಕೆಟ್ ಸೆಂಟ್ರಲ್ಲಿ ಇರುತ್ತೆ. ಸೊ ವೆಯ್ಟ್ ಡಿಸ್ಟ್ರಿಬ್ಯೂಷನ್ ಕರೆಕ್ಟಾಗಿರುತ್ತೆ. 2 ಬೈಕ್ ಹಾಕ್ಬಿಟ್ರೆ ನಾನು 2 ಸೆಟಪ್ ಮಾಡಿಬಿಟ್ರೆ ಆ ಥರ. ಈಗ ಸಪೋಸ್ ಒಂದೇ ಬೈಕ್ ಎಲ್ಲಾನ ತೊಗೊಂಡೋಗ್ಬೇಕು ಅಂದರೆ ಒಂದು ಸೈಡ್ಗೆ ಒಂದೇ ಬೈಕ್ ಇರುತ್ತೆ. ಸೊ ಅದೊಂಥರ ಬ್ಯಾಲೆನ್ಸ್ ಸರಿ ಹೋಗಲ್ಲ. ಪ್ಲಸ್ ನಾನು ಎಲ್ಲಿಗೂ 2 ಬೈಕ್ ಹಾಕೊಂಡು ಹೋಗ್ತೀನಿ. ಇವಾಗ ನಮ್ಮ ಲೇಖಿ ಗೋಸ್ವಾಮಿ ಅವರು 2 ಬೈಕ್ ಹಾಕೊಂಡು ಆ್ಯಕ್ಚುಲಿ ಎಲ್ಲ ಕಡೆ ಹೋಗ್ತಾರೆ. ಅವ್ರದ್ದು ಒಂದು ಆಫ್ ರೋಡ್ ಬೈಕು, ಒಂದು Z900 ಇದೆ ಅನಿಸುತ್ತೆ. ಸೊ ಅವರೇ ನೋಡಿರ್ತೀರ ನೀವು, ಅವ್ರು ಲೋಡ್ ಮಾಡೋಕ್ಕೆ ಒಂದು 3-4 ಜನ ಇರ್ತಾರೆ ಆ್ಯಕ್ಚುಲಿ. ಸೊ ದ್ಯಾಟ್ಸ್ ನಾಟ್ ವಾಟ್ ಐ ವಾಂಟ್. ನನಗೆ ಯಾವ ಡಿಪೆಂಡೆನ್ಸಿ ಇಲ್ದಿರ ನಾನು ಒಬ್ಬನೇ ಬೈಕ್ ಲೋಡ್ ಮಾಡಬೇಕು, ಆ ಥರ ಮಾಡಬೇಕಂತಲೇ ನಾನು ಇದ್ದಿದ್ದು. ಸೊ ರ್ಯಾಂಪೆಲ್ಲ ಇಟ್ಮೇಲೆ ಈಗ ಫೈನಲಿ ಬೈಕ್ ಲೋಡಿಂಗ್ ಟೈಮ್. ಸೊ ಇಲ್ಲೇನು ನೋಡ್ತಾ ಇದ್ದೀರಾ, ಈ ಗಾಡಿ ಬಂದು ನಮ್ಮ 10R on steroids ಅವ್ರದ್ದು KLX 230 CKD ಮಾಡಲಿದ್ದು. ಅವ್ರು ತೊಗೊಂಡೇನೋ ಒಂದು 1 ತಿಂಗಳು 2 ತಿಂಗಳಾಗಿದೆ ಅಷ್ಟೇ. ಹೊಸ ಗಾಡಿ, ಇನ್ನೂ ಫಸ್ಟ್ ಸರ್ವಿಸ್ ಕೂಡ ಆಗಿಲ್ಲ. 300 ಕಿಲೋಮೀಟರ್ನ ಓಡಿಸೋರು ಇಲ್ಲಿ ತನಕ. ಆ್ಯಕ್ಚುಲಿ ನಾನು KLX ಹಾಕಬೇಕು ಅಂತಲ್ಲ ಇದನ್ನು ಮಾಡಿಸ್ತಾ ಇರೋದು, ಬೈಕ್ ರ್ಯಾಂಪು ಈಗ ಸೆಟಪ್ ಮಾಡಿಸ್ತಾ ಇರೋದು. ನಾನು ಮುಂದೆ ಯಾವುದೇ ಬೈಕ್ ತೊಗೊಂಡ್ರು ಎಲ್ಲನೂ ಲೋಡ್ ಮಾಡೋ ಥರ ಇರಬೇಕು ಅಂದ್ಬಿಟ್ಟು ಈ ಸೆಟಪ್ ಮಾಡಿಸ್ತಾ ಇರೋದು. ಬಟ್ ಟೆಸ್ಟಿಂಗೋಸ್ಕರ ನಮ್ಮ 10R on steroids ಅವ್ರದ್ದು KLX 230 ತರಿಸ್ಕೊಂಡಿದ್ದೆ. ಅವರೇ ಬಂದಿದ್ದರು ಗಾಡಿ ತೊಗೊಂಡು. ಸೊ ಸ್ವೀಟ್ ಆಫ್ ಹಿಮ್. ಅದು ಲೈಟ್ ವೆಯ್ಟ್ ಅಲ್ಲ, ತುಂಬ ಒಂಥರ ಸೈಕಲ್ ಇದ್ದಂಗೆ ಇರುತ್ತೆ. ಏನೋ ಒಂದು 125-130 kg ಅಷ್ಟೇ ಗಾಡಿ ಅದು. ಸೊ ಅದಾದರೆ ನಮಗೆ ಈಸಿ ಲೋಡ್ ಮಾಡೋಕ್ಕೆ, ಮತ್ತೊಂದು ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ಎಲ್ಲದಕ್ಕೂ ಈಸಿ ಅಂದ್ಬಿಟ್ಟು ಆ ಬೈಕ್ ತರಿಸ್ಕೊಂಡಿದ್ದೆ. ಸೊ ಫೈನಲಿ ಬೈಕೆಲ್ಲ ಲೋಡ್ ಮಾಡಿ ನೋಡಿ ಯಾವ ಥರ ಬರುತ್ತೆ ಎಲ್ಲ ನೋಡಿಕೊಂಡು, ಮೈನು ನಮಗೆ ಸೈಡಲ್ಲಿ ಸ್ಟ್ರಾಪು ಇದು ಮಾಡೋಕ್ಕೆ ರ್ಯಾಚೆಟ್ ಸಿಸ್ಟಮ್ ಸ್ಟ್ರಾಪ್ದು ಅದು ಇದ್ದಿದ್ದಿಲ್ಲ, ನನ್ನ ಹತ್ರ ಇದ್ದಿದ್ದಿಲ್ಲ. ಸೊ ಇವ್ರು ಸ್ವಸ್ತಿಕ್ ಫ್ಯಾಬ್ಸಲ್ಲೂ ಅದು ಸ್ಟಾಕ್ ಇಡಲ್ಲ. ಬಟ್ ನಮ್ಮ ವಿಜಯ್ ಸರ್ ಏನು ಮಾಡಿದ್ರು, ವಿಜಯ್ ಸರ್ಗೆ ಗೊತ್ತಿರೋ ಸುಮಾರು ಅಂಗಡಿಗಳಿದ್ದಾವೆ, ಅಲ್ಲಿಂದ ಪೋಟ್ರ್ ಮಾಡಿಸ್ಕೊಂಡ್ರು ಒಂದು 2 ಸ್ಟ್ರಾಪ್. ಆ್ಯಕ್ಚುಲಿ ನಮ್ಗೆ 4 ಬೇಕಾಗಿತ್ತು, 2 ಮಾಡಿಸ್ಕೊಂಡ್ರು. ಸೊ ವಿಜಯ್ ಸರ್ ಆ್ಯಕ್ಚುಲಿ ಲಾಸ್ಟ್ ಟೈಮು ನಿಮಗೆ ನಾನು ವಿಜಯ್ ಸರ್ ತೋರಿಸಿಲ್ಲ, ಅವರು ಬೇರೆ ಎಲ್ಲೋ ಇದ್ದರು, ಬ್ಯುಸಿ ಇದ್ದರು. ಲಾಸ್ಟ್ ಟೈಮ್ ಹೇಳಿದ್ದೆ ನೆಕ್ಸ್ಟ್ ಟೈಮ್ ಯಾವಾಗ ವಿಜಯ್ ಸರ್ ಇದ್ದಾಗ ನಾನು ತೋರಿಸ್ತೀನಿ ನಿಮಗೆ ಅಂತ. ನೋಡಿ ವಿಜಯ್ ಸರ್ ಸಿಕ್ಕಿದ್ರು ಇವತ್ತು, ಆ್ಯಕ್ಚುಲಿ ಅಲ್ಲೇ ಇದ್ರು ನನ್ನ ಜೊತೆ. ನಮ್ಮ ವ್ಯೂವರ್ಸ್ಗೊಂದು ಹಾಯ್ ಹೇಳ್ಬಿಡಿ. ಹಾಯ್ 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 ನೋಡಿ ಡಾರ್ಲಿಂಗ್ಸ್, ಇವರೇ ವಿಜಯ್ ಸರ್, ಫೌಂಡರ್ ಆಫ್ ಸ್ವಸ್ತಿಕ್ ಫ್ಯಾಬ್ಸ್. ಲಾಸ್ಟ್ ಟೈಮ್ ಆ್ಯಕ್ಚುಲಿ ಬ್ಯುಸಿ ಇದ್ರು ಸರ್, ಬೇರೆ ಕಡೆ ಇದ್ದರು. ಇವತ್ತು ಆ್ಯಕ್ಚುಲಿ ಇಲ್ಲೇ ಬಂದಿದ್ದಾರೆ. ಸೊ ಅವರೇ ಎಲ್ಲ ತರಿಸ್ಕೊಟ್ರು. ಆ ಸ್ಟ್ರಾಪ್ ಕೂಡ ನನ್ನ ಹತ್ರ ಇರಲಿಲ್ಲ, ಸ್ಟ್ರಾಪ್ ತರಿಸ್ಕೊಟ್ರು. ವೆರಿ ವೆರಿ ಹೆಲ್ಪ್ಫುಲ್ ಮ್ಯಾನ್, ವೆರಿ ನಾಲೆಜಬಲ್ ಪರ್ಸನ್.
ವೆರಿ ಸ್ವೀಟ್ಗೆ ಇವರು ವಿಜಯ್ ಸರ್ನ ಒಂಥರ ನಮಗೇನೋ ಅವರು ಎಷ್ಟೋ ವರ್ಷದಿಂದ ನಮ್ಮ ಜೊತೆ ಇರೋ ಒಬ್ರು ಅಂಕಲ್ ಥರ ಫೀಲ್ ಕೊಡ್ತಾಯಿದ್ರು ಅವ್ರ ಮಾತು ಅವ್ರು ಅಂದರೆ ಅವ್ರು ಒಂಥರ ತುಂಬ ಸೋಷಿಯಲಾಗಿ ತುಂಬ ಕ್ಲೋಸಾಗಿ ಮಾತಾಡ್ತಾರೆ. ನಮ್ಗೆ ಸಖತ್ ಇಷ್ಟ ಆಗುತ್ತೆ ವಿಜಯ್ ಸರ್ ಜೊತೆ ಮಾತಾಡ್ತಾ ಇದ್ದಾಗ. ಆ್ಯಂಡ್ ಈಸ್ ಅ ವೆರಿ ನಾಲೆಜಬಲ್ ಗೈ. ಇವರೆಲ್ಲ OG ಆಫ್ ರೋಡರ್ಸ್, ರ್ಯಾಲಿ ಆಫ್ ರೋಡ್ ಓಡಿಸ್ತಾ ಇದ್ದವರು, ನಮ್ಮ ತಂದೆ ಕಾಲದವ್ರು ಇವರೆಲ್ಲ. ಆವಾಗಿಂದನೇ ಇವರೆಲ್ಲ ಫೀಲ್ಡಲ್ಲಿ ಇರೋರು, ಇವರೆಲ್ಲ ಹೆವಿ ಪಂಟ್ರುಗಳು ಆ ಫೀಲ್ಡಲ್ಲಿ. ಈ ಫ್ಯಾಬ್ರಿಕೇಷನ್ ಫೀಲ್ಡು, ಆಮೇಲೆ ಈ ಆಫ್ ರೋಡಿಂಗು, ರ್ಯಾಲಿ, ಇದರಲ್ಲೆಲ್ಲ ಸಿಕ್ಕಾಪಡೆ ಎಕ್ಸ್ಪೀರಿಯೆನ್ಸ್ ಇದೆ ಅವ್ರಿಗೆ. ಅವ್ರ ಹತ್ರ ಪ್ರತಿ ಟೈಮ್ ಮಾತಾಡಿದಾಗಲೂ ಹೊಸದೇನಾರು ಒಂದು ತಿಳ್ಕೊತಾ ಇರ್ತೀನಿ. ಈ ಸ್ಟ್ರ್ಯಾಪ್ಸಲ್ಲಿ ಎಕ್ಸಾಂಪಲ್ಲು, ಸ್ಟ್ರ್ಯಾಪ್ ತರಿಸಿದ್ರಲ್ಲ, ಆ ಸ್ಟ್ರ್ಯಾಪಲ್ಲಿ ಒಂದು ಬ್ಲ್ಯಾಕ್ ಲೈನ್ ಬರುತ್ತೆ. ಅದೇನು ಗೊತ್ತಾ ಅಂತ ಕೇಳಿದ್ರು. ಇಲ್ಲ ಸರ್ ನನಗೆ ಗೊತ್ತಿಲ್ಲ. ನಿಮ್ಮ ಇಂಜಿನಿಯರಿಂಗ್ ಟರ್ಮ್ಸಲ್ಲಿ ಬ್ಲ್ಯಾಕ್ 1 ಲೈನ್ ಇದ್ದರೆ 1 ಟನ್ ಕೆಪಾಸಿಟಿ ಅದು. ಆ ಥರ ನಿಮಗೆ ದೂರದಿಂದನೇ ವಿಸಿಬಿಲಿಟಿ ಗೊತ್ತಾಗುತ್ತೆ. ಯಾರನ್ನ ಕ್ರೇನ್ ಲೋಡ್ ಮಾಡೋರಿಗೆ ಅವ್ರಿಗೆಲ್ಲ ಆ ಲೈನ್ಸ್ ನೋಡೇ ಗೊತ್ತಾಗ್ಬಿಡುತ್ತೆ. ಅವ್ರು ಹೇಳ್ತಾರೆ ಎಷ್ಟು ಲೋಡ್ ಕೆಪಾಸಿಟಿ ಇದೆ ಅದು ಅಂತ. ಆ ಸ್ಟ್ರಾಪ್ಸ್ ಯೂಸ್ ಮಾಡ್ತಾರೆ ಅಂತ. ವೆರಿ ಈ ಥರ ಮೈನ್ಯೂಟ್ ಡೀಟೇಲ್ ಎಲ್ಲ ತುಂಬ ಚೆನ್ನಾಗಿ ಹೇಳ್ತಾರೆ ಅವರು. ಅಲ್ಲಿ ಟೈರ್ಸೂ ಎಲ್ಲ ಲೋಡ್ ಮಾಡಿ. ಟಾನೋ ಕವರ್ ಒಂದು ಅಲ್ಲೇ ಬಿಟ್ಟಿದ್ದೀನಿ. ಟಾನೋ ಕವರ್ ಬಂದು ತುಂಬ ದೊಡ್ಡದು, ಅದನ್ನ ಇಡೋಕ್ಕೆ ಜಾಗನೂ ಇಲ್ಲ ನನ್ನ ಹತ್ರ. ಆಮೇಲೆ ಸರ್ಗೆ ಹೇಳಿ ರಿಕ್ವೆಸ್ಟ್ ಮಾಡಿಕೊಂಡು ಒಂದಷ್ಟು ದಿವಸ ಅಲ್ಲೇ ಇರುತ್ತೆ ಆ್ಯಕ್ಚುಲಿ ಟಾನೋ ಕವರ್ನದ್ದು. ಗಾಡಿ ಅಂತೂ ಆ ಬೈಕು, ಟೈರ್ಸು ಎಲ್ಲ ಹಾಕಿದ್ರೆ ನಜಿ ಒಂಥರ ಸಕ್ಕದಾಗಿ ಕಾಣಿಸ್ತಿತ್ತು. ಆ ಗ್ರೀನ್ ಕಲರ್ KLX ಬೇರೆ, ಅದು ಬ್ರೈಟ್ ಗ್ರೀನ್, ಅದು ಕವಾಸಾಕಿ ಗ್ರೀನು. ಸೊ ಆ ರೆಡ್ ಹೈಲಕ್ಸಿಂದ ಗ್ರೀನ್ ಕಲರ್ ಗಾಡಿ ಒಂಥರ ಸಕ್ಕದಾಗಿ ಕಾಣಿಸ್ತಿತ್ತು ಗುರು. ನಾನು ದಾರಿ ಉದ್ದಕ್ಕೂ ಹೋಗೋಗೆಲ್ಲ ಅದು ಎಷ್ಟು ಜನ ಕೇಳ್ಬಿಟ್ರು ಏನೋ. ಹೋಗೋ ಬರೋರೆಲ್ಲ ನೋಡ್ತಾವ್ರೆ, ಏನೋ ಎತ್ಕೊಂಡು ಹೋಗ್ತಾವೆ ನೀವು, ಏನೋ ತೇರು ನಡೀತೈತೆ, ಇಲ್ಲಿ ಮೆರವಣಿಗೆ ನಡೀತೈತೆ ಅನ್ನೋ ಥರ ಸಕ್ಕದಾಗಿ ಕಾಣಿಸ್ತಿತ್ತು ಒಟ್ಟಿನಲ್ಲಿ ಆ ಸೆಟಪ್ಪು. ಸೊ ದಾರಿ ಉದ್ದಕ್ಕೂ ನನಗೊಂದೊಂದು ಟೆನ್ಷನ್ ಇತ್ತು. ನಾನು ಯಾವತ್ತೂ ಇದೆಲ್ಲ ಮಾಡೇ ಇಲ್ವಲ್ಲ, ಈ ಥರ ಬೈಕೆಲ್ಲ ಹಿಂದೆ ಹಾಕ್ಕೊಂಡು ಎಲ್ಲಿ ಏನೇನು ಬಿದೋಗ್ಬಿಡುತ್ತೋ, ಯಾವಾಗ ಏನಾರು ಕಟ್ಗಿಟ್ ಆಗ್ಬಿಟ್ರೆ ಅಂತ ನನಗೆ ಹೆವಿ ಟೆನ್ಷನ್ ಆಗೋದು. ಮಿರರ ನೋಡ್ಕೊಂಡು ನಿಧಾನಕ್ಕೆ ಆ ಟ್ರಾಫಿಕಲ್ಲಿ ಬೆಂಗಳೂರಲ್ಲಿ ಏನು ಫಾಸ್ಟಾಗೂ ಓಡ್ಸೋಕ್ಕಾಗಲ್ಲ ನಾವು. ನಿಧಾನಕ್ಕೆ ಹೆಂಗೋ ಮನೆಗೆ ಬಂದು ಸೇಫಾಗೆ ತಲುಪಿದೆ. ಎಲ್ಲೂ ಏನು ಒಂಚೂರು ಅಲ್ಲಾಡಿಲ್ಲ. ಮಗಂದು ಎಲ್ಲ ಹೆಂಗೆ ಇಟ್ಟಿದ್ವು ಹಂಗೆ ಇತ್ತು. ಫೈನಲಿ ಮನೆಗೆ ಬಂದು ರೀಚ್ ಆದೆ. ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗು ಎಲ್ಲ ಅನ್ಲೋಡ್ ಮಾಡಿದೆ. ಅದನ್ನು ರೆಕಾರ್ಡ್ ಮಾಡಿದ್ವಿ ನೋಡಿ. Good morning, DV. Good morning. You're doing all this crazy stuff. People are roaming around. ಎಲ್ಲ ಏನು ಗುರು ಇವನು ಏನೇನೋ ಮಾಡ್ತಾ ಇರ್ತಾನೆ, ಯಾವಾಗಲೂ ಅಂದ್ಕೊಂಡಿರ್ತಾರೆ. ಏನೋ ಮಾಡ್ತಾ ಇರೋದೇ ನಮ್ಮ ಕೆಲಸ. ಅವ್ರ ಅದ್ದಿ ಫ್ರೆಂಡ್ ಹೇಳಿದ್ನಲ್ಲ, ಯುವರ್ ಡ್ಯಾಡ್ ಇಸ್ ಬ್ರಿಲಿಯಂಟಾ. ಇದು ಜರುಗುತ್ತೆ ನಬು, ಇದು ಜರುಗುತ್ತಾ? ಅಕಸ್ಮಾತ್ ಸ್ಟ್ಯಾಂಡ್ ಜರುಗ್ಬಿಟ್ರೆ, ಸ್ಟ್ಯಾಂಡ್ ಅಕಸ್ಮಾತ್ ಹಿಂದೆ ಜರುಗ್ಬಿಟ್ರೆ ಗಾಡಿ ಇಳಿಸೋವಾಗ ಬಿದೋಗ್ಬಿಡುತ್ತೆ. ಸ್ಟ್ಯಾಂಡ್ ಕೆಳಗಡೆ ಬಿದೋಗುತ್ತೆ. ಅದು ಹಿಂಗೆ ಹಿಡ್ಕೊಂಡಿರುತ್ತಲ್ಲ, ಜರುಗಕ್ಕೆ ಬಿಡಲ್ಲ ಅದು. ಸರಿ, ಇವಾಗ ನಿಲ್ಸು. ಇವ್ರು ಆಚೆ ಹಾಕೋದು ಸ್ವಲ್ಪ ಕಲ್ತ್ಕೊಬೇಕು ನಾನು. ನಾನು ಹೇಳ್ಕೊಡ್ತೀನಿ ಬಿಡು ಮನೆಯಲ್ಲಿ, ಡೋಂಟ್ ವರಿ. ಮಮ್ಮಿ, I'm scared. ಸರ್ಕಸ್ ಮಾಡಬೇಕು. Oh my god, I should not do this. Oh, super baby. Super. You got some brains and talent too. It's not about brains or talent. It's about meter. ಅದಿದೆ ಫಸ್ಟೇ ಗೊತ್ತು. ಏನು ಈ ಗಾಡಿ? ನಾನು ಕುತ್ಕೊಂಡ್ರೆ ಎಷ್ಟು ಕೆಳಗಡೆ ಹೋಗುತ್ತೆ ನೋಡಿ ಇದು. ಹಾಂ ಅಲ್ಲ, ಈ ವೈಡ್ ಆ್ಯಂಗಲಲ್ಲಂತೂ ನಿಂಗೆ ಟಾಯ್ ಥರನೇ ಇದೆ. ಇವಾಗ ಇಲ್ಲಿ ಓಡಿಸ್ಕೊಂಡು ಹೋಗ್ಬೇಡ, ಎತ್ತಿದ್ದೆಲ್ಲ ಫಸ್ಟು, ಆಮೇಲೆ ಹೋಗಿ ಅಂತ. ಸೊ ನೋಡಿದ್ರಲ್ಲ ಡಾರ್ಲಿಂಗ್ಸ್, ದಿಸ್ ವಾಸ್ ಇಟ್. ಫೈನಲಿ ನಮ್ಮ ಬೈಕ್ ಲೋಡಿಂಗ್ ಸೆಟಪ್ ಕಂಪ್ಲೀಟ್ ಆಗಿದೆ ಹೈಲಕ್ಸ್ ಮೇಲೆ. ಇನ್ಫ್ಯಾಕ್ಟ್ ಇದಾದಮೇಲೆ ನನಗೆ ಪ್ರಣಮ್ ಸರ್ ಅಂತ ಇನ್ನೊಬ್ರು ಇದ್ದಾರೆ. ಅವರು ಯೂಶ್ವಲಿ ನಾನು ಟೋಯಿಂಗ್ ಮಾಡೋಕ್ಕೆಲ್ಲ ಅವ್ರಿಗೆ ಫೋನ್ ಮಾಡೋದು. ಬೈಕ್ ಎಲ್ಲರೂ ಟ್ರಾನ್ಸ್ಪೋರ್ಟ್ ಮಾಡಬೇಕಂದ್ರೆ ಅವ್ರಿಗೆ ಫೋನ್ ಮಾಡ್ತೀನಿ. ಸೊ ಅವ್ರ ಹತ್ರ ಆ್ಯಕ್ಚುಲಿ ಎಕ್ಸ್ಟ್ರಾ ಟೋಯಿಂಗ್ ಸ್ಟ್ರಾಪ್ಸ್ ಇತ್ತು ಹೊಸದು. ನಾನು ಕಳಿಸ್ತೀನಿ ಬಿಡೋ, ತಲೆ ಕೆಡಿಸ್ಕೊಂಬೇಡ ಅಂತ ಹೇಳಿದರು ಫಸ್ಟೇ ಅವರು ನನಗೆ. ಅದಾದಮೇಲೆ ಅವರು ನನಗೆ ಟೋಯಿಂಗ್ ಸ್ಟ್ರಾಪ್ಸ್ ಕಳಿಸಿದ್ದಾರೆ 5. ಅದು ನೆಕ್ಸ್ಟ್ ವೀಡಿಯೋನಲ್ಲಿ ನೋಡ್ತೀರಾ. ಬ್ಲೂ ಕಲರ್ ಸಖತ್ತಾಗಿದೆ ಅವ್ರು ಕಳಿಸಿರೋದನ್ನು. ನೀವು ಯಾರಾದ್ರೂ ಹೈಲಕ್ಸ್ ಇಟ್ಟಿರೋರು ಅಥವಾ ಇಸುಜು ಇಟ್ಟಿರೋರು ಈ ಥರ ಬೈಕ್ ಲೋಡಿಂಗ್ ಸೆಟಪ್ ಮಾಡಿಸ್ಬೇಕು ಅಂದರೆ
ಯು ಕ್ಯಾನ್ ಕಾಂಟ್ಯಾಕ್ಟ್ ಸ್ವಸ್ತಿಕ್ ಫ್ಯಾಬ್ಸ್. ಅವ್ರದ್ದು ಲೊಕೇಶನ್ನು ನಂಬರು ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಂಟ್ರೆಸ್ಟ್ ಇರೋರು ಫೋನ್ ಮಾಡಿ ಫಾರ್ ಎನಿ ಆಕ್ಸೆಸರಿ. ತುಂಬ ಆಕ್ಸೆಸರೀಸ್ ಇದೆ ಅವ್ರ ಹತ್ರ, ಲೈಟ್ಸಿಂದ ಹಿಡ್ದು. ನಾನು ಲಾಸ್ಟ್ ಟೈಮ್ ಬಾರ್ ಲೈಟ್ ಎಲ್ಲ ಇನ್ಸ್ಟಾಲ್ ಮಾಡಿದಾಗೆ ನಾನು ತೋರಿಸಿದ್ದೀನಿ ಅವ್ರ ಶಾಪೆಲ್ಲ. ಸೊ ದೇ ಹ್ಯಾವ್ ಲೈಕ್ ಕ್ರೇಜಿ ಆಕ್ಸೆಸರೀಸ್ ಫಾರ್ ಆಲ್ಮೋಸ್ಟ್ ಆಲ್ ಆಫ್ ರೋಡ್ ವೆಹಿಕಲ್ಸ್. ಹೈಲೆಕ್ಸು, ಇಸೂಸು, ಜಿಮ್ನಿ, ತಾರು, ಯು ನೇಮ್ ಇಟ್, ಜಿಪ್ಸಿ, ಏನೇನೋ ಪಾರ್ಟ್ಸ್ ಕಾಂಪೊನೆಂಟ್ಸ್ ಮಾಡ್ತಾರೆ ಅವರು. ಸೊ ಅವ್ರದ್ದು ಶಾಪ್ ಬರೋದು ಎಲ್ಚೇನಹಳ್ಳಿ, ನಮ್ಮ ಬೆಂಗಳೂರು ಎಲ್ಚೇನಹಳ್ಳಿನಲ್ಲಿ ಬರೋದು. ನನಗೆ ಆ್ಯಕ್ಚುಲಿ ತುಂಬ ದೂರ ಅದು. ನಾನು ಇವೆಲ್ಲ ಮಾಡಿಸ್ಬೇಕಂದ್ರೆ ನಾನು ಒಂದು ಫುಲ್ ಡೇ ಅದಕ್ಕಂತಲೇ ಇಡಬೇಕು. ಬೆಳಿಗ್ಗೆ ಹೋದರೆ ರಾತ್ರಿ ಆಗುತ್ತೆ ಬರೋಕ್ಕೆ ವಾಪಸ್ಸು. ಆ್ಯಂಡ್ KLX 230 ರಿವ್ಯೂ ತುಂಬ ಜನ ಕೇಳ್ತಾ ಇದ್ರಿ. KLX 230 ರಿವ್ಯೂ ನಾನು ಸದ್ಯಕ್ಕೆ ಮಾಡಲ್ಲ. ಸೊ ದಿಸ್ ಒನ್ ಐ ಯೂಸ್ಡ್ ಇಟ್ ಓನ್ಲಿ ಫಾರ್ ದ ಟೆಸ್ಟಿಂಗ್. ಬೈಕ್ ಲೋಡಿಂಗ್ ಸೆಟಪ್ ಮಾಡಬೇಕು, ಅದಕ್ಕೆ ಟೆಸ್ಟ್ ಮಾಡಬೇಕಂತ ತರಿಸ್ಕೊಂಡಿದ್ದು ಗಾಡಿ ಅಷ್ಟೇ ಇದು. ಬಿಟ್ಟರೆ ನಾನು ಇದು ಫಸ್ಟ್ ಸರ್ವಿಸ್ ಬೇರೆ ಆಗಿಲ್ಲ. ಈ ಗಾಡಿ ಇನ್ನೂ 300 ಕಿಲೋಮೀಟ್ರ್ ಓಡಿಸಿದ್ದಾರೆ ನಮ್ಮ ಟೆನರ್ ಆನ್ ಸ್ಟೆರಾಯ್ಡ್ಸ್ ಅವರು. ಫಸ್ಟ್ ಸರ್ವಿಸ್ ಎಲ್ಲ ಮುಗಿಸ್ಕೊಳ್ಳಿ, ಅವ್ರು ಇನ್ನೂ ಸ್ವಲ್ಪ ಅದಕ್ಕೆ ಆಕ್ಸೆಸರೀಸ್ ಎಲ್ಲ ಲೋಡ್ ಮಾಡೋದಿದೆ, ಇನ್ನೂ ಸ್ವಲ್ಪ ಕೆಲಸ ಇದೆ ಗಾಡೀಲಿ. ಅದಾದಮೇಲೆ ವಿಲ್ ಟೇಕ್ ಇಟ್ ಆನ್ ಅ ಟ್ರೇಲ್. ಅದು ಟ್ರೇಲ್ ಬೈಕ್ ಗುರು. ನಮ್ಮ ಇಂಡಿಯಾಲಿ ಏನು ಮಾಡಿದ್ದಾರೆ ಅಂದರೆ ಡುವಲ್ ಪರ್ಪಸ್ ಥರ ಸೇಲ್ ಮಾಡ್ತಾಯಿದ್ದಾರೆ ಅದನ್ನು, ಈ ರೋಡ್ ಟೈರ್ಸ್ ಎಲ್ಲ ಹಾಕಿ. ಅದು ಆ್ಯಕ್ಚುಲಿ ರೋಡ್ಗೆ ನಮ್ಗೆ ಯೂಸೇ ಮಾಡೋಕ್ಕಾಗಲ್ಲ ರೋಡಲ್ಲಿ. ನಾನು ಅದನ್ನು ನಮ್ಮ ಮನೆಗೆ ತಂದಮೇಲೆ ಪೆಟ್ರೋಲ್ ಹಾಕ್ಸ್ಕೊಂಬರೋಕ್ಕೆ ಅಂತ ಒಂದು ಸರಿ ಆಚೆಗೆ ಎತ್ಕೊಂಡು ಹೋದೆ ಗುರು. ನಂಬ್ತಿರೋ ಬಿಡ್ತಿರೋ, ನಾನು 15 ನಿಮಿಷ ಕೂತಿದ್ದೆ ಅಷ್ಟೇ ಆ ಗಾಡಿ ಮೇಲೆ. ಎಲ್ಲ ನೋವೆತ್ಕೊಂಡ್ಬಿಡ್ತು ನಂಗೆ ಬ್ಯಾಕು. ಅದು ಸೀಟ್ ಇಷ್ಟೇ ಇರೋದು, ಅದು ಪೆನ್ಸಿಲ್ ಸೀಟ್ ಅದು. ಸೊ ಇಟ್ಸ್ ಬೇಸಿಕಲಿ ಟ್ರೇಲ್ ಬೈಕ್. ನೀವು ಅದನ್ನು ನಿಲ್ಲಿಸ್ಕೊಂಡು ಹಾರಿಸ್ಕೊಂಡು ಓಡ್ಸೋಕ್ಕೆ ಅದು ಇರೋದು. ಈ ಥರ ರೋಡ್ ಕಮ್ಯೂಟಿಂಗಿಗೆಲ್ಲ ಅದು ಸೂಟೇ ಆಗಲ್ಲ. ಅದೇನಕ್ಕೆ ನಮ್ಮ ಇಂಡಿಯಾನಲ್ಲಿ ಇದನ್ನು ಡ್ಯುಯಲ್ ಪರ್ಪಸ್ ಗಾಡಿ ಥರ ಸೇಲ್ ಮಾಡ್ತಾಯಿದ್ದಾರೆ ನನಗೂ ಗೊತ್ತಿಲ್ಲ. ಬಟ್ ದೋಸು ಓನ್ ದಿ KLX ದೇ ಆಲ್ರೆಡಿ ನೋ ಇಟ್. ಅದು ರೋಡಲ್ಲಿ ಓಡ್ಸೋಕ್ಕೆ ತುಂಬ ಕಷ್ಟ. ಒಂದು, ನೀವು ತುಂಬ ಸ್ಲಿಮ್ ಇರಬೇಕು, ಸಣ್ಣ ಇದ್ದಷ್ಟು ಒಳ್ಳೇದು ಈ ಗಾಡಿಗೆ. ಆ್ಯಂಡ್ ಹೈಟ್ ಇರಬೇಕು. ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮ್ಮ ಹತ್ರ ಒಂದು ಹೈಲೆಕ್ಸ್ ಇರಬೇಕು. ಹೈಲೆಕ್ಸ್ ಆರ್ ಇಸೂಸು ಈ ಥರ ಟ್ರಕ್ಗಳಿದ್ರೆ ಅದ್ರ ಹಿಂದೆ ನಿಲ್ಲಿಸ್ಕೊಂಡು ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಟ್ರೇಲ್ ಗಂಟ ಓಡಿಸ್ಕೊಂಡು ಹೋಗಿ ಅಲ್ಲಿ ಕೆಳಗಡೆ ಇಳಿಸ್ಬಿಟ್ಟು ಟ್ರೇಲ್ ಮುಗಿಸ್ಕೊಂಡು ತಿರ್ಗಾ ವಾಪಸ್ ಟ್ರಕ್ ಮೇಲೆ ಹಾಕ್ಕೊಂಡು ಮನೆಗೆ ಎತ್ಕೊಂಬಂದ್ಬಿಡ್ಬೋದು. ದಟ್ ಈಸ್ ದ ಬೆಸ್ಟ್ ವೇ ಟು ಡೂ ಇಟ್. KLX ಇಟ್ಟವರು ಡೆಫಿನೆಟ್ಲಿ ಒಂದು ಹೈಲೆಕ್ಸು ಅಥವಾ ಇಸೂಸು ಇಡಬೇಕು. ಅದರ್ವೈಸ್ ದಟ್ಸ್ ನಾಟ್ ಅ ಬೈಕ್ ಯು ಕ್ಯಾನ್ ಟ್ರಾವೆಲ್ ಲಾಂಗ್. ಇಲ್ಲಿಂದ ನಾವು ಟ್ರೇಲಿಗೆ ಓಡಿಸ್ಕೊಂಡು ಹೋಗೋ ಅಷ್ಟೊತ್ತಿಗೆ ಪೈಲ್ಸ್ ಬಂದುಬಿಟ್ಟಿರುತ್ತೆ ಆ ಗಾಡೀಲಿ. ನಾನು ಸುಳ್ಳು ಹೇಳ್ತಾ ಇಲ್ಲ, ನಿಜವಾಗ್ಲೂ ನಮ್ಮ ಥರ ಹೆವಿ ಬಿಲ್ಟ್ಗೆಲ್ಲ ಆಗೋದೇ ಇಲ್ಲ ಆ ಗಾಡಿ. ಅದಕ್ಕೆ ನಾನು ಅದನ್ನು ರಿವ್ಯೂನು ಮಾಡ್ತಾಯಿಲ್ಲ. ಇಲ್ಲಿಂದ ಎಲ್ಲೂ ಓಡಿಸ್ಕೊಂಡು ಹೋಗೋಣಾಗರು, ತುಂಬ ದೂರ ಇದ್ದಾವೆ ಆಫ್ ರೋಡ್ ಟ್ರೈಲೆಲ್ಲ ನಮ್ಮ ಮನೆಯಿಂದ. ಸೊ ನೆಕ್ಸ್ಟ್ ಟೈಮ್ ಏನು ಮಾಡ್ತೀವಿ, ತುಂಬ ನಮ್ಮ ಫ್ರೆಂಡ್ಸ್ಗಳ್ದು ತುಂಬ ಸೆಟಪ್ ಎಲ್ಲ ಆಗ್ತಿದೆ ಆ್ಯಕ್ಚುಲಿ. ಸೊ ಎಲ್ಲ ಒಟ್ಟೊಟ್ಟಿಗೆ ಹೋಗೋಣ. ಆ್ಯಂಡ್ ನಮ್ಮ RS ಪ್ಲ್ಯಾನ್ಸ್ ಕೂಡ ಇಟ್ಸ್ ಇನ್ ದ ಮೇಕಿಂಗ್. RS ಏನಾಯಿತು, ನಾನು ರೀಲ್ ಹಾಕಿದ್ನಲ್ಲ, ಈ ರೀಲ್ಗೆ 100K ಲೈಕ್ಸ್ ಬಂದರೆ ನಾನು RS ತೊಗೊತೀನಿ ಅಂತೇನೋ ಹಾಕಿದ್ದೆ ತಾನೇ. ಸೊ ಅದು 100K ಲೈಕ್ಸ್ ಪಾಪ ಯಾವಾಗೋ ಮಾಡಿಬಿಟ್ರು ನಮ್ಮ ಫ್ಯಾನ್ಸ್ ಎಲ್ಲ. ತುಂಬ ಥ್ಯಾಂಕ್ ಯು ಡಾರ್ಲಿಂಗ್ಸ್. ಇವ್ರದ್ದೇನಾಗಿದೆ ಕವಾಸಾಕಿಲಿ ಕ್ವಾಲಿಟಿ ಇದು ಪ್ರೊಡಕ್ಷನ್ನಲ್ಲಿ ಏನೋ ಇಶ್ಯೂ ಆಗಿ ಕ್ವಾಲಿಟಿದು ಹೋಲ್ಡ್ ಮಾಡಿದರು, ಅದನ್ನು ಪ್ರೊಡ್ಯೂಸ್ ಮಾಡೋದಿರ. RS ಬಂದೇ ಇಲ್ಲ ಸ್ಟಾಕು. ಇವಾಗ ಬಂದಿದೆಯೋ ಇಲ್ಲ ನಾನು ಚೆಕ್ ಮಾಡಬೇಕು ಈಗ ಶೋರೂಮಲ್ಲಿ. ಸೊ ಅದೇನಾದರೂ ಬಂದಿದ್ದರೆ ಸುಮ್ಮನೆ ಒಂದು ಗಾಡಿ ಹಿಂದೆ ಶೋ ಕೊಡೋಕ್ಕಂತಾನೆ ಒಂದು ತೊಗೊಂಡ್ರಾಯ್ತು. ನಾವೇನು ಅದು ನಿಜವಾಗ್ಲೂ ಓಡಿಸ್ತೀವೋ ಇಲ್ಲೋ ಅದು ಡೌಟೇ. ಯಾಕೆಂದರೆ RS ಬಂದು ಅದು ಪ್ರಾಪರ್ ಟ್ರೇಲ್ ಸ್ಪೆಸಿಫಿಕ್ ಬೈಕ್ ಅದು. ಅದಕ್ಕೆ ನಿಮ್ಗೆ ರೋಡ್ ಟೈರ್ಸ್ ಕೂಡ ಬರೋಲ್ಲ, ಒಂದು ಹೆಡ್ಲೈಟ್ ಇಲ್ಲ, ಇಂಡಿಕೇಟರ್ ಇಲ್ಲ, ಏನೂ ಇಲ್ಲ. ಅದು ಪ್ಯೂರ್ ಆಫ್ ರೋಡ್, ಅದು ಪ್ರಾಪರ್ ಟ್ರೇಲ್ ಬೈಕ್. ಅದು ತೊಗೊಂಡಾಗ ನಿಮ್ಗೆ ಅದ್ರ ಬಗ್ಗೆ ಹೇಳ್ತೀನಿ. ಸೊ ದಟ್ ಬೀಂಗ್ ಸೆಡ್ ಐ ವಿಲ್ ಎಂಡ್ ದ ವ್ಲಾಗ್ ಹಿಯರ್ ಡಾರ್ಲಿಂಗ್ಸ್. ಸೊ ನೆಕ್ಸ್ಟ್ ವೀಡಿಯೋನಲ್ಲಿ ಪ್ರಾಬಬ್ಲಿ ನಮ್ಮ ಮೀಟಪ್ ಏನು ನಡೀತು KLX KTM ಶೋರೂಮಲ್ಲಿ ಅದು ಮೋಸ್ಟ್ಲಿ ಬರುತ್ತೆ. ಐ ಆಮ್ ನಾಟ್ ಶೋರ್ ನಾನು ಯೂಟ್ಯೂಬಿಗೆ ಕ್ಯಾಪ್ಚರ್ ಮಾಡ್ತಾ ಇದ್ದೀನಾ ಇಲ್ವಾ ಅಂತ. ಯಾಕೆಂದರೆ ರೀಲ್ಸ್ಗೇನೋ ಮಾಡೋಕ್ಕೆ ಹುಡುಗರಿದ್ದಾರೆ, ಯೂಟ್ಯೂಬಿಗೆ ಮಾಡೋಕ್ಕೆ ಐ ಆಮ್ ಸ್ಟಿಲ್ ಪ್ಲ್ಯಾನಿಂಗ್ ಇಟ್ ಔಟ್, ನೋಡೋಣ. ಸೊ ಒನ್ಸ್ ಅಗೇನ್ ಥ್ಯಾಂಕ್ಸ್ ಟು ನಮ್ಮ ವಿಜಯ್ ಸರ್, ನಮ್ಮ ಪುನೀತ್ ಬ್ರೋ, ನಮ್ಮ ಟೆನರ್ ಆನ್ ಸ್ಟೆರಾಯ್ಡ್ಸ್ ನಮ್ಮ ಮಚ್ಚ, ಆಮೇಲೆ ನಮ್ಮ ಪ್ರಣಮ್ ಸರ್. ಎಲ್ಲರೂ ಆ್ಯಕ್ಚುಲಿ ತುಂಬ ನನ್ನ ಫ್ರೆಂಡ್ಸ್ಗಳೆಲ್ಲ ತುಂಬ ಇನ್ಪುಟ್ ಕೊಡ್ತಾರೆ. ಸೊ ಐ ಥಿಂಕ್ ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ ಗೈಸ್. ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋನಲ್ಲಿ. ನೀವೇನಾದರೂ ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಿ ಯು ಆಲ್ ಸೂನ್ ಇನ್ ನೆಕ್ಸ್ಟ್ ವಿಡಿಯೋ. ಟಾಟಾ ಬಾಯ್.